ಪ್ರಿಯ ಎಲ್ಲ ಸ್ಪರ್ಧಾ ಮಿತ್ರರೇ, ಶಾಂತ ಮಾರ್ಗ ತರಗತಿಗಳಿಗೆ ಎಲ್ಲರಿಗೂ ಸಹ ಆಹ್ವಾನವನ್ನ ಬಯಸ್ತಾ ಇದ್ದೀನಿ. ನೋಡಿ, ಶಾಂತ ಮಾರ್ಗ ತರಗತಿಯಲ್ಲಿ ಈಗಾಗಲೇ ಅಡ್ಮಿಷನ್ಸ್ ನಡೀತಾ ಇದಾವೆ. ಈಗಾಗಲೇ ಕೆಲವೊಂದು ಅಡ್ಮಿಷನ್ಸ್ ಪಡೆದು ಕ್ಲಾಸಸ್ ಅನ್ನ ಕೇಳಿದವರು ಒಳ್ಳೆ ರೆಸ್ಪಾನ್ಸ್ ಅನ್ನು ಸಹ ನಮಗೆ ಕೊಡ್ತಾ ಇದ್ದಾರೆ. ಕಮ್ಯುನಿಕೇಶನ್ ಪೇಪರ್ಸ್ ನಿಮಗೆ ಕ್ಲಾಸಸ್ ಯಾರಾದ್ರೂ ಬೇಕಾದ್ರೆ ಕೂಡಲೇ ತಗೋಬಹುದಾಗಿರುತ್ತೆ. GK ಪೇಪರು ಸಹ ಡಿಕೋಡಿಂಗ್ ಅನ್ನ ಮಾಡತಕ್ಕಂತ ಒಂದು ಕ್ಲಾಸಸ್ ಸಹ ನಡೀತಿರ್ತದೆ. ಹಾಗಾಗಿ ಯಾರೇ ಅಡ್ಮಿಷನ್ ಪಡ್ಕೋಬೇಕಾದ್ರೂ ಈ ಕೆಳಗಡೆ ನಂಬರ್ ಅನ್ನ ಕೊಟ್ಟಿರ್ತೀವಿ, ಆ ಒಂದು ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ನೀವೇನ್ ಮಾಡಬಹುದು, ಅಡ್ಮಿಷನ್ ಅನ್ನ ಪಡ್ಕೋಬಹುದಾಗಿರುತ್ತೆ. ಇನ್ನೊಂದು, ಕಮ್ಯುನಿಕೇಶನ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಕಮ್ಯುನಿಕೇಶನ್ ಏನಾಗುತ್ತೆ, ಸಿಲೆಬಸ್ ಅಂದ್ರೆ ಸಬ್ಜೆಕ್ಟ್ಗಳು ಕೊಡ್ತಕ್ಕಂಥದ್ದು 3 ಸಬ್ಜೆಕ್ಟ್, ಸಿಲೆಬಸ್ ಕಡಿಮೆ ಇರೋಗಿರುತ್ತೆ. ಆದರೆ ಅದು ಅರ್ಥ ಆಗ್ಬೇಕಾದಂತ ಸಬ್ಜೆಕ್ಟ್ಗಳು, ಸಬ್ಜೆಕ್ಟ್ಗಳಾಗಿರೋದ್ರಿಂದ ಅಲ್ಲೇ ನಾವು ಸ್ಕೋರ್ ಮಾಡ್ಲಿಕ್ಕೂ ಸಹ ಸಾಧ್ಯ ಇರತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಕಮ್ಯುನಿಕೇಶನ್ ಕ್ಲಾಸಸ್ಗೆ ಕೂಡಲೇ ಅಡ್ಮಿಷನ್ ಅನ್ನ ಮಾಡ್ಕೊಳ್ಳಿ. ಕಮ್ಯುನಿಕೇಶನ್ ಕ್ಲಾಸಸ್ ನಿಮಗೆ ಗೊತ್ತಿರಲಿ, ಒಂದು ಸಿಲೆಬಸ್ ಅನ್ನು ಹೇಳಿದೀವಿ, ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೇನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಇಂತಹ ಒಂದು ಉತ್ತಮ ಕ್ಲಾಸಸ್ ಅನ್ನ ನೀವೆಲ್ಲ ಪಡ್ಕೋಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಆಶಯ ಆಗಿರುತ್ತೆ. ಇನ್ನ ನಾವು ಡಿಕೋಡಿಂಗ್ ಅನ್ನ ಅಂದ್ರೆ FDA ಎಕ್ಸಾಮ್, HK FDA ಪರೀಕ್ಷೆ ಈ ಹಿಂದೆ ಏನಾಗಿದೆ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಡಿಕೋಡ್ ಮಾಡ್ಲಿಕ್ಕೆ ತಂದಿದ್ದೀವಿ. ಈ ಒಂದು ಪ್ರಶ್ನೆ ಪತ್ರಿಕೆಯ ಮೊದಲ 15 ಪ್ರಶ್ನೆಗಳನ್ನ ನಾವಿಲ್ಲಿ ಆನ್ಸರ್ ಅನ್ನ ಮಾಡ್ತಾ ಹೋಗ್ತೀವಿ, ಡಿಕೋಡ್ ಅನ್ನ ಮಾಡ್ತಾ ಹೋಗೋಣ. ಇದು ನಿಮಗೆ ಯೂಟ್ಯೂಬ್ ನಲ್ಲೇ ಸಿಗುತ್ತೆ. ಆದ್ರೆ ಎರಡನೇ ಪಾರ್ಟ್ ಏನಿದೆ, ಆ ಎರಡನೇ ಪಾರ್ಟ್ ಏನಾಗುತ್ತೆ, ನಮ್ಮ ಒಂದು ಕಮ್ಯುನಿಕೇಶನ್ ಕ್ಲಾಸ್ ಯಾರು ತಗೊಂಡಿರ್ತಾರೋ ಅವರಿಗೆ ಸಿಗುತ್ತೆ. ಹಾಗಾಗಿ ತಪ್ಪದೆ ಕಮ್ಯುನಿಕೇಶನ್ ಕ್ಲಾಸಸ್ ಅನ್ನ ತಗೊಳ್ಳಿ, ಉತ್ತಮವಾಗಿ ಸ್ಕೋರ್ ಅನ್ನ ಮಾಡಿ ಮುಂದೆ ಎಲ್ಲರೂ ಜಾಬ್ಗೆ ಹೋಗ್ಲಿ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ ಆಗಿರುತ್ತೆ, ನಮ್ಮ ಒಂದು ಆಶಯನೂ ಸಹ ಆಗಿರುತ್ತೆ. ಈಗ ನಾವು ನಮ್ಮ ಈ ಒಂದು ಕಮ್ಯುನಿಕೇಶನ್ ಪೇಪರ್ ಅನ್ನ ಡಿಕೋಡ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲ ಒಂದು ಪ್ರಶ್ನೆ ನಿಮ್ಗೆ ಇಲ್ಲಿದೆ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡಿದಾಗ ಫಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಪದಗಳಲ್ಲಿ ಯಾವ ಜೋಡಿ ಮತ್ತು ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಅಂದ್ರೆ ಇವರೇ ಏನ್ ಮಾಡಿದ್ದಾರೆ, ಜೋಡಿಗಳನ್ನ ಮಾಡಿಕೊಟ್ಟಿದ್ದಾರೆ. ಆ ಜೋಡಿಗಳಲ್ಲಿ ಕರೆಕ್ಟ್ ಇರೋದು ಯಾವುದು, ತಪ್ಪಿರೋದು ಯಾವುದು ಅನ್ನೋದು ನಮಗ್ ಗೊತ್ತಾಗ್ಬೇಕಾಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಕೂರ್ ಅಂತ ಇದೆ, ಕೂರ್ ಅಂತ ಕೊಟ್ಟು ಸಹಜ ಧಾತು ಅಂತ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ತಿಳ್ಕೊಳ್ಳಿ, ಕೂರ್ ಅಂತಕ್ಕಂಥದ್ದು ಸಹಜ ಧಾತುನೇ. ಯಾಕೆಂದ್ರೆ ಧಾತುಗಳಿಗೆ ಯಾವುದೇ ಪ್ರತ್ಯಯಗಳು ಅಲ್ಲಿ ಹಚ್ಚಿಕೊಂಡು ಬಂದಿಲ್ಲ. ಧಾತುಗಳಿಗೆ ಇಸು ಎಂಬ ಪ್ರತ್ಯಯ ಹಚ್ಚಿಕೊಂಡು ಬಂದ್ರೆ ಏನಾಗುತ್ತೆ, ಅದು ಸಾಧಿತ ಧಾತು ಆಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಪ್ರತ್ಯಯ ಹಚ್ಕೊಂಡ್ ಬಂದಿಲ್ಲ, ಹಾಗಾಗಿ ಏನಾಗುತ್ತೆ, ಇದು ಸಹಜ ಧಾತು ಆಗುತ್ತೆ. ಓಕೆನಾ? ಹಾಗಾಗಿ ಎ ಅಂತಕ್ಕಂಥದ್ದು ಸರಿಯಾಗಿದೆ. ರೈಟ್, ಆಪ್ಷನ್ಸ್ ಅಲ್ಲಿ ಎ ಯಾವ್ದಾವ್ದ್ರಲ್ಲಿದೆ ಅನ್ನೋದನ್ನ ಚೆಕ್ ಮಾಡೋಣ. ನೋಡಿ, 1ನೇ ಇದರಲ್ಲಿ ಎ ಇದೆ, ಅದೇ ರೀತಿಯಾಗಿ 4ನೇ ಇದರಲ್ಲೂ ಸಹ ಎ ಇದೆ. ಅಂದ್ರೆ 2ನೇದು ಮತ್ತೆ 3ನೇದನ್ನ ನಾವಿಲ್ಲಿ ಕನ್ಸಿಡರ್ಡ್ ಮಾಡೋ ಅವಶ್ಯಕತೆ ಇಲ್ಲ, ತೆಗೆದೇ ಬಿಡೋಣ ಡೈರೆಕ್ಟ್ ಆಗಿ. ಓಕೆನಾ? ಇನ್ನ ಡೈರೆಕ್ಟ್ ಆಗಿ ನೋಡಿ, ಇಲ್ಲಿ ಎ ಮತ್ತೆ ಡಿ ಅಂತ ಇದೆ ಫಸ್ಟ್ ಆಪ್ಷನ್ ಅಲ್ಲಿ. ಡಿ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ಡಿ ಏನಾಗಿದೆ, ನೋಡಲ್ ಅಂತ ಇದೆ, ನಿಷೇಧಾರ್ಥಕ ಕ್ರಿಯಾಪದ ಅಂತ ಇದೆ. ಎಸ್, ನೋಡಲ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ಅಂದಾಗ ನಿಷೇಧಾರ್ಥಕ ಕ್ರಿಯಾಪದ ಆಗುತ್ತೆ. ಓಕೆನಾ? ಕ್ರಿಯಾಪದದಲ್ಲಿ 3 ಪ್ರಕಾರಗಳು ಬರ್ತವೆ, ವಿದ್ಯಾರ್ಥಕ, ನಿಷೇಧಾರ್ಥಕ ಮತ್ತೆ ಸಂಭವನಾರ್ಥಕ ಅಂತ ಹೇಳಿ. ಇಲ್ಲಿ ಕೇಳಿರ್ತಕ್ಕಂಥದ್ದು ನಿಷೇಧಾರ್ಥಕ. ನಿಷೇಧಾರ್ಥಕ ಅಂದ್ರೆ ಇಷ್ಟೇ, ನಿಮಗೆ ಗೊತ್ತಿರಲಿ, ಯಾವುದೇ ಒಂದು ಕೆಲಸ ನಡೆದಿಲ್ಲ ಅಥವಾ ನಡೆಯಕೂಡದು ಅಂತ ಹೇಳಿದ್ರೆ ಅದನ್ನ ನಿಷೇಧಾರ್ಥಕ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪದ ನೋಡಲ್ ಅಂದ್ರೆ ನೋಡುವುದಿಲ್ಲ ಅನ್ನುತ್ತೆ. ಹಾಗಾಗಿ ಇದು ನಿಷೇಧಾರ್ಥಕಕ್ಕೆ ಉದಾಹರಣೆ ಆಗಿದೆ. ಹಾಗಾಗಿ ಎ ಮತ್ತೆ ಡಿ ಎರಡೂ ಏನಾಗಿದೆ, ಇಲ್ಲಿ ಸರಿಯಾಗಿದೆ. ಆ ಒಂದು ಆಪ್ಷನ್ ಎಲ್ಲಿದೆ ಅನ್ನೋದನ್ನ ಚೆಕ್ ಮಾಡಿದಾಗ ಆಪ್ಷನ್ ಎ ನಲ್ಲಿ ಆ ಆನ್ಸರ್ ಇದೆ ನೋಡಿ. ಎ ಮತ್ತೆ ಡಿ ಇಲ್ಲಿ ಕರೆಕ್ಟ್ ಆದಂತಹ ಉತ್ತರ ಆಗಿರುತ್ತೆ. ಓಕೆನಾ? ಪೂರ್ತಿಯಾಗಿ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಅನ್ನ ಮಾಡೋದಿಲ್ಲ, ಗೊತ್ತಿರಲಿ. ಕ್ಲಾಸಸ್ ಅಲ್ಲಿ ಪೂರ್ತಿ ಮಾಹಿತಿಗಳು ನಿಮಗೆ ಸಿಗುತ್ತೆ. ಇಲ್ಲಿ ಏನು ಅಂತ ಅಂದ್ರೆ ಯಾವ ರೀತಿ ಆನ್ಸರ್ ಮಾಡ್ಬೇಕು. ಯಾಕಂದ್ರೆ ಈ ರೀತಿಯ ಪ್ರಶ್ನೆಗಳನ್ನ ನೋಡಿದಾಗ ನೀವು ಏನೋ ಕಷ್ಟ ಇದೆ ಅನ್ನೋ ಭಾವನೆ ಬಂದ್ಬಿಡ್ತದೆ. ಅದಕ್ಕಾಗಿ ನಿಮಗೆ ಈಸಿಯಾಗಿ ಹೆಂಗ್ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಹೋಗಿರ್ತೀನಿ. ಓಕೆನಾ? ರೈಟ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸೆಕೆಂಡ್ ಕ್ವಶನ್ ನೋಡಿ, ಬನ್ನಿ ಸೆಕೆಂಡ್ ಪ್ರಶ್ನೆಗೆ ಹೋಗೋಣ. 2ನೇ ಒಂದು ಪ್ರಶ್ನೆ ಇದೆ ನೋಡಿ. ಬನ್ನಿ, 2ನೇ ಪ್ರಶ್ನೆ ಏನಿದೆ ಅಂತ ನೋಡಿದಾಗ ಸೆಕೆಂಡ್ ಕ್ವಶನ್ ನೋಡಿ, ತಾನು ಕೊಡಗ ಅಂದ್ರೆ ತಾನು ಕೋಡಗ ಪರರನ್ನ ಅಣಕಿಸಿತು ಅಂತ ಇದೆ. ಇಲ್ಲಿ ಏನೂ ಇಲ್ಲ, ಅವನು ಕೇಳಿರೋ ಪ್ರಶ್ನೆ ಇಷ್ಟೇ.
ಗೆರೆ ಎಳೆದಂತಹ ಒಂದು ಪದದಲ್ಲಿರುವ ವ್ಯಾಕರಣ ವಿಶೇಷ. ಇಲ್ಲಿ ಗೆರೆ ಎಳೆದಂತ ಶಬ್ದ ಯಾವುದಿದೆ? ತಾನು ಅಂತಕ್ಕಂತ ಒಂದು ಪದಕ್ಕೆ ಇಲ್ಲಿ ಗೆರೆಯನ್ನ ಎಳೆಯಲಾಗಿದೆ. ಹಾಗಾಗಿ ತಾನು ಅಂತಕ್ಕಂಥದ್ದು ಕನ್ನಡ ವ್ಯಾಕರಣದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಓಕೆನಾ? ಇಲ್ಲಿ ನಿಮ್ಗೆ ಆಪ್ಷನ್ಸ್ ಏನಿದೆ? ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಮಧ್ಯಮ ಪುರುಷಾರ್ಥಕ ಸರ್ವನಾಮ, ಉತ್ತಮ ಪುರುಷಾರ್ಥಕ ಸರ್ವನಾಮ ಅಂತ ಇದೆ. ಅಂದ್ರೆ ಸರ್ವನಾಮದ ಪ್ರಕಾರಗಳ ಮೇಲೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆ ಸರ್ವನಾಮಗಳಲ್ಲಿ 3 ಪ್ರಕಾರಗಳು ಬರ್ತವೆ. ಯಾವ್ದಾವ್ದು ಅಂದ್ರೆ, ಒಂದು ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಅಂತ ಬರುತ್ತೆ. ಅದರಲ್ಲಿ ಪುರುಷಾರ್ಥಕ ಸರ್ವನಾಮದಲ್ಲೂ ಮತ್ತೆ ಪ್ರಕಾರಗಳು ಬರ್ತವೆ. ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತೆ ಪ್ರಥಮ ಪುರುಷ ಅಂತ ಹೇಳಿ. ಓಕೆನಾ? ಇವುಗಳ ಮೇಲೆ ಇಲ್ಲಿ ಕೇಳಿರ್ತಕ್ಕಂತ ಒಂದು ಪ್ರಶ್ನೆ ಆಗಿದೆ. ಇದನ್ನ ಈಗಾಗಲೇ ಕ್ಲಾಸಸ್ ಅಲ್ಲಿ ಹೇಳಿದೀವಿ. ಓಕೆನಾ? ರೈಟ್. ನಾವ್ ಇಲ್ಲಿ ನೋಡೋದಾದ್ರೆ ನೋಡಿ, ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತ ಅಂದ್ರೆ, ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತ ಅಂದ್ರೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಅವನು, ಅವಳು, ಅದು, ಇದು ಅಂತ ಬಂದಿರುತ್ತೆ. ಅಂದರೆ 3ನೇ ವ್ಯಕ್ತಿಯ ಬಗ್ಗೆ ಮಾತನಾಡಲು ಬಳಸುವ ಒಂದು ಸರ್ವನಾಮಗಳಿಗೆ ನಾವೇನಂತ ಕರಿತೀವಿ ಅಂತ ಅಂದಾಗ ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಇನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಅಂದ್ರೆ ಗೌರವವನ್ನ ಕೊಡಬೇಕೆಂಬ ಉದ್ದೇಶದಿಂದ ನಾವೇನ್ ಮಾಡ್ತೀವಿ? ತ ಎಂಬ ಅಕ್ಷರವನ್ನ ಪ್ರಯೋಗಿಸಿ ಸರ್ವನಾಮಗಳನ್ನ ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗ್ ನೋಡಿ, ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಬಂದ್ರು ಅಂತ ಅನ್ಕೊಳ್ಳಿ. ಮುಖ್ಯಮಂತ್ರಿನ ವೆಲ್ಕಮ್ ಮಾಡ್ರಪ್ಪ ಅಂತ ಅಂದ್ರೆ, ಏನ್ ಸರ್ ನೀವು ಬಂದ್ರಿ ಅಂತೀರೇನು? ಇಲ್ಲ. ಏನ್ ಸರ್ ತಾವು ಬಂದ್ರಿ ಅಂತೀರಿ. ಓಕೆ ಸರ್, ತಮ್ಮಿಂದ ಏನಾಗ್ಬೇಕಾಗಿತ್ತು ಸರ್ ಅಂತ ಅಂತೀರಿ. ಹಂಗಾಗಿ ತಾವನ್ನ ಬಳಕೆ ಮಾಡಿ ಹೇಳ್ತೀರಿ. ಯಾಕಂದ್ರೆ ಗೌರವವನ್ನ ಕೊಡಬೇಕೆಂಬ ಉದ್ದೇಶದಿಂದ. ಹಾಗಾಗಿ ಈ ರೀತಿ ತಾನು ಅಂತ ಬರ್ಲಿ, ತಾವು ಅಂತ ಬರ್ಲಿ, ತನ್ನಿಂದ ಅಂತ ಬರ್ಲಿ, ತಮಗಾಗಿ ಅಂತ ಬರ್ಲಿ, ಹೀಗೆ ಏನೇ ಶಬ್ದಗಳು ಬಂದ್ರು ಅವೆಲ್ಲವೂ ಸಹ ಏನಾಗಿರುತ್ತೆ ಅಂತ ಅಂದಾಗ ಆತ್ಮಾರ್ಥಕ ಸರ್ವನಾಮಗಳು ಆಗಿರುತ್ತೆ. ಓಕೆನಾ? ಇನ್ನು ಮಧ್ಯಮ ಪುರುಷಾರ್ಥಕ ಸರ್ವನಾಮ ಅಂತ ಅಂದಾಗ ನಮ್ಮ ಎದುರಿಗೆ ಇರುವ ವ್ಯಕ್ತಿಯ ಬಗ್ಗೆ ಮಾತನಾಡಲು ಬಳಸುವಂತಹ ಶಬ್ದಗಳಿಗೆ ಮಧ್ಯಮ ಪುರುಷಾರ್ಥಕ ಸರ್ವನಾಮ ಅಂತೀವಿ. ನಮ್ಮ ಎದುರಿಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅವನನ್ನ ಮಾತಾಡಿಸ್ಬೇಕಾದ್ರೆ ಏನಂತ ಬಳಕೆ ಮಾಡ್ತೀವಿ? ನೀನು ಅಂತೀವಿ, ನೀವು ಅಂತೀವಿ, ನಿಮಗಾಗಿ ಅಂತೀವಿ, ನಿಮಗೋಸ್ಕರ ಅಂತೀವಿ. ಇವೆಲ್ಲವೂ ಸಹ ಏನಾಗಿರುತ್ತೆ? ಮಧ್ಯಮ ಪುರುಷಾರ್ಥಕ ಸರ್ವನಾಮ. ಉತ್ತಮ ಪುರುಷಾರ್ಥಕ ಸರ್ವನಾಮ ಅಂದ್ರೆ ನೋಡಿ, ಅದೇ ಹೇಳ್ತಾ ಇದೆ, ನಮ್ಮ ಬಗ್ಗೆ ನಾವು ಮಾತಾಡ್ಕೊಂಡ್ರೆ ಉತ್ತಮ ಅಂತ. ನಮ್ಮ ಬಗ್ಗೆ ನಾವು ಮಾತಾಡ್ಕೊಂಡೋದಕ್ಕೆ ಬಳಕೆ ಮಾಡ್ತಕ್ಕಂಥ ಸರ್ವನಾಮ ಯಾವುದು ಅಂದ್ರೆ ನಾನು ಅಂತೀವಿ, ನಾವು ಅಂತೀವಿ, ನಮಗಾಗಿ, ನನ್ನಿಂದ, ನಮಗೋಸ್ಕರ, ಹೀಗೆ ಬಳಕೆ ಮಾಡ್ತೀವಲ್ಲ, ಅವೆಲ್ಲವೂ ಸಹ ಉತ್ತಮ ಪುರುಷಾರ್ಥಕ ಸರ್ವನಾಮಗಳು. ಇಲ್ಲಿ ಕೇಳಿರುವ ಪ್ರಶ್ನೆಯಲ್ಲಿ ನೋಡಿ, ತಾನು ಅಂತ ಬಳಕೆ ಮಾಡಿದ್ದಾರೆ. ತಾ ಅಂತ ಬಳಕೆ ಮಾಡಿದ್ದಾರೆ ಅಂದ್ರೆ ಅದೇನಾಗುತ್ತೆ ಅಂದಾಗ ಅದು ಆತ್ಮಾರ್ಥಕ ಸರ್ವನಾಮ ಆಗುತ್ತೆ ಅಂತ ಹೇಳಿ. ತುಂಬಾ ಸಿಂಪಲ್ ಆಗಿದೆ. ಇದನ್ನ ಆತ್ಮಾರ್ಥಕ ಸರ್ವನಾಮ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿದೆ. ಓಕೆನಾ? ರೈಟ್. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಇದೆ ನೋಡಿ, ಇಲ್ಲಿ 3ನೇ ಒಂದು ಪ್ರಶ್ನೆ. ನೋಡಿ, 3ನೇ ಪ್ರಶ್ನೆ ಏನಿದೆ ಅಂತ ನೋಡಿದಾಗ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಜೋಡಿಗಳು ಇದಾವೆ. ಈ ಜೋಡಿಗಳಲ್ಲಿ ತಪ್ಪಾದ ಜೋಡಿಯನ್ನ ನಾವು ಗುರುತಿಸಬೇಕು. ಓಕೆ, ಸರಿಯಾದ ಜೋಡಿ ಅಲ್ಲ, ತಪ್ಪಾಗಿರೋದನ್ನ ಗುರುತಿಸಬೇಕು. ಓಕೆನಾ? ಇಲ್ಲಿ ಫಸ್ಟ್ ಆಗಿ ಯಾವ್ದಾವ್ದು ಸರಿ ಇದೆ, ಯಾವ್ದಾವ್ದು ತಪ್ಪಿದೆ ಅನ್ನೋದು ನಮಗ್ ಗೊತ್ತಿರಬೇಕಾಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಇದೇ ಸರ್ವನಾಮಗಳನ್ನ ನಿಮ್ಗೆ ಏನ್ ಹೇಳಿದೆ ಅದರ ಮೇಲೆನೆ ಇದು ಮತ್ತೊಂದು ಕ್ವಶನ್ ಬಂದಿರತಕ್ಕಂಥದ್ದು. ಓಕೆ ನೋಡಿ, ಇಲ್ಲಿ ಉತ್ತಮ ಅಂತ ನೋಡಿದಾಗ ಮಾಡುವೆನ್ ಅಂತ ಇದೆ. ಮಾಡುವೆನ್ ಅಂದ್ರೆ ಮಾಡುತ್ತೇನೆ, ಅಂದ್ರೆ ನನ್ನ ಬಗ್ಗೆ ನಾನು ಹೇಳ್ಕೊತಾ ಇದ್ದೀನಿ, ಹಾಗಾಗಿ ಉತ್ತಮ. ಹಾಗಾಗಿ ಇದು ಕರೆಕ್ಟ್ ಐತಿ. ಮಧ್ಯಮ ಮಾಡುವೈ, ಮಾಡುವೈ ಅಂದ್ರೆ ಮಾಡ್ತೀಯಾ ಅಂತ ಹೇಳಿ, ಅಂದ್ರೆ ಎದುರುಗಡೆ ಇರೋರ ಬಗ್ಗೆ ಹೇಳ್ತಾ ಇದೆ. ಹಾಗಾಗಿ ಇದು ಮಧ್ಯಮ, ಇದು ಕರೆಕ್ಟ್ ಆಗಿ ಇದೆ. ಇನ್ನ ಪ್ರಥಮ ಅಂತ ಇದೆ. ಪ್ರಥಮ ಅಂತ ಅಂದಾಗ, ಪ್ರಥಮ ಅಂದ್ರೆ 3ನೇ ವ್ಯಕ್ತಿಯ ಬಗ್ಗೆ ಮಾತಾಡೋದು, ಅವನು ಅಂತ ಇದೆ. ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಓಕೆನಾ? ಇನ್ನ ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ ಆತ್ಮಾರ್ಥಕ ಅಂತ ಇದೆ. ಆತ್ಮಾರ್ಥಕ ಅಂದ್ರೆ ಈಗಾಗಲೇ ಹೇಳಿದ್ದೀನಿ, ತಾಯಿ ಪ್ರಯೋಗ ಆಗಿರ್ಬೇಕು. ತಾನು, ತಾವು, ತಮ್ಮಿಂದ, ತಮಗಾಗಿ, ತಮಗೋಸ್ಕರ ಅಂತ ಆಗಿರಬೇಕು ಅಂತ ಹೇಳಿದೀನಿ. ಓಕೆ, ಆದರೆ ಇಲ್ಲೇನಾಗಿದೆ? ನೀನು ಅಂತ ಇದೆ. ಓಕೆ, ಹಾಗಾಗಿ ಯಾವುದು ತಪ್ಪಾಗಿದೆ ಅಂದ್ರೆ ನೋಡಿ, ಇದು ತಪ್ಪಾಗಿದೆ. ಅಂದ್ರೆ ಡಿ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಓಕೆನಾ? ಯಾವ ಆಪ್ಷನ್ ಅಲ್ಲಿದೆ ನೋಡಿ? ಆಪ್ಷನ್ ಎ ನಲ್ಲಿ ಇದಕ್ಕೆ ಉತ್ತರ ಇದೆ. ಡಿ ಮಾತ್ರ
ತಪ್ಪಾಗಿದೆ ಅಂತ. ಓಕೆನಾ? ರೈಟ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಬನ್ನಿ, ಮುಂದಿನ ಒಂದು ಪ್ರಶ್ನೆ ಅಂದ್ರೆ 4ನೇ ಪ್ರಶ್ನೆ ನಿಮ್ಗಿಲ್ಲಿದೆ. 4ನೇ ಪ್ರಶ್ನೆ ಏನಿದೆ? 4ನೇ ಪ್ರಶ್ನೆ ಅಂತ ನೋಡೋದಾದ್ರೆ ನೋಡಿ, 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನ ಗುರುತಿಸಿ. ಇಲ್ಲಿ ಯಾವ ಪದ ಗುಂಪಿಗೆ ಸೇರೋದಿಲ್ಲ ಅನ್ನೋದನ್ನ ನಾವು ಗುರುತಿಸಬೇಕಂತ. ಓಕೆನಾ? ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳೇನು? ಮೂಡಣ ಅಂತ ಕೊಟ್ಟಿದ್ದಾರೆ, ಅದು ಅಂತ ಕೊಟ್ಟಿದ್ದಾರೆ, ಏನು ಅಂತ ಕೊಟ್ಟಿದ್ದಾರೆ, ಎಲ್ಲ ಅಂತ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು ಇಲ್ಲಿ. ಓಕೆನಾ? ಇಲ್ಲಿ ಅದು ಅಂತಕ್ಕಂಥದ್ದೇನು ಅಂತ ಅಂದಾಗ ಸರ್ವನಾಮ ಆಗುತ್ತೆ, ಏನು ಅನ್ನೋದು ಒಂದು ವಾಚಕನೇ, ಎಲ್ಲ ಅನ್ನೋದು ವಾಚಕನೇ, ಮೂಡಣ ಅಂತಕ್ಕಂಥದ್ದು ಇಲ್ಲಿ ದಿಕ್ಕನ್ನ ಸೂಚಿಸುತ್ತೆ. ಓಕೆನಾ? ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದೇ ಇರೋದು ಯಾವುದು ಅಂತ ಅಂದಾಗ ಮೂಡಣ ಅಂತ ಗುರುತಿಸ್ತೀವಿ. ತುಂಬಾ ಸಿಂಪಲ್ ಆಗಿರೋದ್ರಿಂದ ಈ ಒಂದು ಪ್ರಶ್ನೆಯ ಬಗ್ಗೆ ಹೆಚ್ಚಾಗಿ ಡಿಸ್ಕಷನ್ ಅನ್ನ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಓಕೆ, ನೆಕ್ಸ್ಟ್ ನೋಡಿ, 5ನೇ ಒಂದು ಪ್ರಶ್ನೆ ಇದೆ. 5ನೇ ಪ್ರಶ್ನೆ, ಈ 5ನೇ ಪ್ರಶ್ನೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಇತ್ತೀಚೆಗೆ ಏನಾಗಿದೆ, ಕಮ್ಯುನಿಕೇಶನ್ ಸಹ ಇನ್ ಡೆಪ್ತ್ ಹೋಗ್ತಾ ಇದೆ ಅನ್ನೋದಕ್ಕೆ ಈ ಒಂದು ಪರೀಕ್ಷೆನೇ ನಿಮಗೆ ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನೀವು ನೋಡಿರಲಿಲ್ಲ, ಕನ್ನಡ ಹೇಳಿಕೆ ಬೇಸ್ ಕೊಡೋದು, ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳೋದು, ಇವೆಲ್ಲ ತುಂಬಾ ಕಡಿಮೆ ಇದ್ವು. ಆದ್ರೆ ಈ ಬಾರಿ ಕೇಳ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಕನ್ನಡನು ಇನ್ ಡೆಪ್ತ್ ಅಲ್ಲಿ ಕೇಳ್ತಿದ್ದಾರೆ. ಅದರ ಅರ್ಥ ನಾವು ಪ್ರತಿ ಸಬ್ಜೆಕ್ಟ್ ಅನ್ನ ಪ್ರಿಪೇರ್ ಆಗ್ಬೇಕು ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರ್ಬೇಕು. ಓಕೆನಾ? ಬನ್ನಿ 5ನೇ ಒಂದು ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ? ಓಕೆ, ಇವುಗಳನ್ನು ಓದ್ಕೋಬೇಕಾದ್ರೆ ಗೊತ್ತಿರಬೇಕು. ತಪ್ಪಾಗಿವೆ ಅಂದಾಗ ಯಾವ್ದು ತಪ್ಪಾಗಿದೆ ಅದನ್ನ ನಾವು ಗುರುತಿಸಬೇಕು, ಸರಿಯಾಗಿದೆ ಅಂದಾಗ ಯಾವ್ದು ಸರಿಯಾಗಿದೆ ಅವುಗಳನ್ನ ಗುರುತಿಸಬೇಕು. ಓಕೆ, ಇಲ್ಲಿ ಕೇಳಿರೋದೇನು? ಎಷ್ಟು ಹೇಳಿಕೆಗಳು ತಪ್ಪಾಗಿವೆ ಅಂತ ಹೇಳಿ. ಓಕೆನಾ? ಒಂದೊಂದು ಹೇಳಿಕೆಯನ್ನು ನೋಡ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ, ನಾವಿಲ್ಲಿ ಪೂರ್ಣ ವಿರಾಮ ಇಲ್ಲವಾದರೆ ಅರ್ಥೈಸಿಕೊಳ್ಳುವಾಗ ಹಲವಾರು ಅನರ್ಥಗಳಿಗೆ ಆಸ್ಪದ ಉಂಟಾಗುತ್ತದೆ. ಕರೆಕ್ಟ್ ಇದೆ ನೋಡಿ, ಹೌದಲ್ಲ? ಲೇಖನ ಚಿಹ್ನೆಗಳ ಮೇಲೆ ಕೇಳಿದಂತಹ ಒಂದು ಪ್ರಶ್ನೆ, ಪೂರ್ಣ ವಿರಾಮ ಇಲ್ಲದೆ ಇದ್ರೆ ಅದೇನಾಗುತ್ತೆ ಅಂತ ಅಂದ್ರೆ ಸರಿಯಾಗಿ ಸೂಕ್ತವಾಗಿ ಓದಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಓಕೆನಾ? ನೆಕ್ಸ್ಟ್, ಪ್ರಧಾನ ವಾಕ್ಯಕ್ಕೆ ಸಂಬಂಧಿಸಿದಂತೆ ಅಧೀನ ವಾಕ್ಯಗಳು ಬಂದರೆ ಅರ್ಧ ವಿರಾಮವನ್ನ ಬಳಕೆ ಮಾಡಬೇಕು. ಕರೆಕ್ಟ್ ಇದೆ ನೋಡ್ರಿ, ಅರ್ಧ ವಿರಾಮವನ್ನ ಬಳಕೆ ಮಾಡ್ತೀವಿ. ಓಕೆನಾ? ಎರಡು ಪದಗಳನ್ನ ಕೂಡಿಸಿ ಬರೆಯುವಾಗ ಅಧಿಕ ಚಿಹ್ನೆಯನ್ನ ಬಳಕೆ ಮಾಡುತ್ತೇವೆ. ಕರೆಕ್ಟ್ ಇದೆ. ಓಕೆ, ರೈಟ್. ನಿಮಗ್ ಗೊತ್ತಿರ್ಲಿ, ಪೂರ್ಣ ವಿರಾಮ ಅಂತ ಅಂದಾಗ ನೋಡಿ ಇದನ್ನ ಪೂರ್ಣ ವಿರಾಮ ಅಂತೀವಿ. ಅರ್ಧ ವಿರಾಮ ಅಂತ ಅಂದಾಗ ಇದನ್ನ ನಾವೇನ್ ಮಾಡ್ತೀವಿ? ಅರ್ಧ ವಿರಾಮ ಅಂತೀವಿ. ಓಕೆನಾ? ಇನ್ನ ಕೂಡಿಸಿ ಬರೆಯುವಾಗ ಅಧಿಕ ಚಿಹ್ನೆಯನ್ನ ಅಂತ ಅಂದಾಗ ಇದು ಪ್ಲಸ್, ಇದನ್ನ ಅಧಿಕ ಚಿಹ್ನೆ ಅಂತ ಕರಿತೀವಿ. ಇವುಗಳನ್ನೆಲ್ಲ ಏನ್ ಮಾಡ್ಲಾಗುತ್ತೆ? ಬಳಕೆಯನ್ನ ಮಾಡ್ಲಾಗುತ್ತೆ ಅನ್ನೋದನ್ನ ಕೊಡ್ತಾ ಹೋಗಿದ್ದಾರೆ. ಆ ಲೇಖನ ಚಿಹ್ನೆಗಳು ಈಗಾಗಲೇ ಕ್ಲಾಸ್ ಆಗಿದೆ, ಬೇಕಾದ್ರೆ ನಮ್ಮ ಒಂದು ಕ್ಲಾಸಸ್ ಅಲ್ಲಿ ನೀವು ಜಾಯಿನ್ ಆದಾಗ ನೀವು ಅದನ್ನ ನೋಡ್ಬೋದಾಗಿರುತ್ತೆ. ಓಕೆನಾ? ಇನ್ನು ನೋಡಿ, ಇಲ್ಲಿ ಡಿ ಏನಿದೆ ಅಂತಾಗ ಒಬ್ಬರು ನೀಡಿದ ಹೇಳಿಕೆಯನ್ನ ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆಯನ್ನು ನೀಡುತ್ತೇವೆ ಅಂತ ಇದೆ. ಓಕೆ, ಒಬ್ಬರು ಹೇಳಿದ ಹೇಳಿಕೆಯನ್ನ ಯಥಾಸ್ಥಿತಿಯಾಗಿ ಹೇಳಬೇಕಾದ್ರೆ ವಿವರಣಾತ್ಮಕ ಚಿಹ್ನೆಯನ್ನ ನಾವಿಲ್ಲಿ ಬಳಕೆ ಮಾಡೋದಿಲ್ಲ, ಗೊತ್ತಿರ್ಲಿ. ಓಕೆನಾ? ರೈಟ್. ಹಾಗಾಗಿ ಇಲ್ಲಿ ನಾವು ನೋಡೋದಾದ್ರೆ ಎಷ್ಟು ಹೇಳಿಕೆಗಳು ತಪ್ಪಾಗಿದೆ ಅಂದ್ರೆ ಕೇವಲ ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ. ಓಕೆನಾ? ರೈಟ್. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. 6ನೆಯ ಒಂದು ಪ್ರಶ್ನೆ ನಿಮ್ಗಿಲ್ಲಿದೆ ನೋಡಿ. 6ನೆಯ ಒಂದು ಪ್ರಶ್ನೆ, ರೈಟ್. 6ನೇ ಕ್ವಶನ್ ಏನಿದೆ ಅಂತ ಅಂದಾಗ, ಸ್ಥಾನ ಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ವಾಕ್ಯವನ್ನ ಗುರುತಿಸಿ. ಅಂದ್ರೆ ಲೇಖನ ಚಿಹ್ನೆಗಳ ಮೇಲೆ 2ನೇ ಕ್ವಶನ್ ಆಯ್ತಿದ್ದು. ಒಂದು ಕ್ವಶನ್ ಈಗಾಗಲೇ ಆಯ್ತು, ಈಗ 2ನೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಲೇಖನ ಚಿಹ್ನೆಗಳನ್ನ ಹಾಕಿ ಬರ್ದಿದ್ದಾರೆ ಇಲ್ಲಿ ಹೇಳಿಕೆ, ಅದರಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಆಗಿದೆ ಅನ್ನೋದನ್ನ ನಾವು ಚೂಸ್ ಮಾಡಬೇಕಾಗಿರುತ್ತೆ. ಓಕೆ, ನೋಡಿ ಇಲ್ಲಿ 3ನೇ ಒಂದು ಹೇಳಿಕೆಯನ್ನ ನೋಡಿ. ಸ್ವಾಮಿ, ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ? ಓಕೆ, ಈ ಒಂದು ವಾಕ್ಯದಲ್ಲಿ ಅಂದ್ರೆ ಇಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿ 3ನೇ ಒಂದು ವಾಕ್ಯ ಏನಿದೆ ಇದು ಸರಿಯಾದಂತಹ ಒಂದು ಉತ್ತರ
ಹಾಗಿರುತ್ತೆ. ಇದರ ಅರ್ಥ ಏನು ಅಂದ್ರೆ ಲೇಖನ ಚಿಹ್ನೆಗಳ ಬಳಕೆಯನ್ನ ಎಲ್ಲೆಲ್ಲಿ ಮಾಡಬೇಕು, ಹೇಗ್ ಮಾಡಬೇಕು ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಅಂತ ಹೇಳ್ತೀವಿ. ಇನ್ನು 7th one, 7ನೇ ಒಂದು ಪ್ರಶ್ನೆ ಇದೆ ನೋಡಿ. 7ನೇ ಪ್ರಶ್ನೆ ಪದ ಮತ್ತು ಪ್ರತ್ಯಯ. ಓಕೆ, ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನ ಯಾವ ಹೆಸರಿನಿಂದ ಕರೆಯುತ್ತೇವೆ ಅಂತ ಹೇಳಿದ್ದಾರೆ. ಪದ ಮತ್ತು ಪ್ರತ್ಯಯ ಅಂತ ನೋಡಿದಾಗ ಆ ಪದ ಮತ್ತು ಪ್ರತ್ಯಯಗಳ ನಡುವಿನ ಒಂದು ಸಂಧಿ ಏನಿದೆ ಅದನ್ನ ಯಾವ ಸಂಧಿ ಅಂತ ಹೇಳಿ ಕರೆಯಲಾಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ: ಪದ ಮಧ್ಯ ಸಂಧಿ, ಪದಾಂತ್ಯ ಸಂಧಿ, ಪ್ರತ್ಯಯ ಸಂಧಿ, ವ್ಯಂಜನ ಸಂಧಿ. ಓಕೆ, ಹೊಸ ಒಂದು ಪ್ರಶ್ನೆ ಇದು ಲೆಕ್ಕ ಹೇಳಬೇಕು ಅಂತ ಅಂದಾಗ. ಗ್ರೂಪ್ ಸಿಗೆ ಈ ಹಿಂದೆ ಬಂದಿದ್ದಂತಹ ಒಂದು ಪ್ರಶ್ನೆ ಏನೋ ಆಗಿರ್ಲಿಲ್ಲ. ಇದು ಗ್ರೂಪ್ ಸಿಗೆ ಇದು ಹೊಸ ಒಂದು ಪ್ರಶ್ನೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಯಾಕೆ ಅಂತ ಅಂದ್ರೆ ಸಂಧಿಗಳಲ್ಲಿ ಸಾಮಾನ್ಯವಾಗಿ ನೀವು ಯಾವ್ದಾವ್ದು ನೋಡಿರ್ತೀರಿ? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಜಸ್ವ ಸಂಧಿ, ಚೋತ್ವ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ ಅಂತೆಲ್ಲ ನೋಡಿರ್ತೀರ. ಆದ್ರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಪದ ಮಧ್ಯ ಸಂಧಿ, ವ್ಯಂಜನ ಸಂಧಿ, ಪ್ರತ್ಯಯ ಸಂಧಿ, ಪದಾಂತ್ಯ ಸಂಧಿ ಅಂತ ಹೇಳಿ. ಓಕೆ, ಇಲ್ಲಿ ಕೇಳಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ. ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯ ಹೆಸರನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಪದ ಮಧ್ಯ ಸಂಧಿ ಅಂತ ಹೇಳ್ತೀವಿ. ಪದ ಮಧ್ಯ ಸಂಧಿ. ಓಕೆ, ಇಲ್ಲಿ ಪದ ಮಧ್ಯ ಸಂಧಿ ಅಂದ್ರೆ ಏನು, ವ್ಯಂಜನ ಸಂಧಿ ಅಂದ್ರೆ ಏನು, ಪದಾಂತ್ಯ ಸಂಧಿ ಅಂದ್ರೆ ಏನು, ಎಲ್ಲವನ್ನ ಕ್ಲಾಸಸ್ ಅಲ್ಲಿ ತಾವು ಕೇಳಬಹುದಾಗಿರುತ್ತೆ. ಓಕೆ, ಕ್ಲಾಸಸ್ ಅಲ್ಲಿ ಇವುಗಳ ಬಗ್ಗೆ ಕೇಳಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಪ್ಲೇಸ್ ಆಗಿದೆ. ಅವುಗಳ ಬಗ್ಗೆ ಕ್ಲಾಸಸ್ ಅನ್ನ ನೀವು ತಗೊಂಡಾಗ ಅಲ್ಲಿ ನಾವು ಕ್ಲಾಸಸ್ ಅಲ್ಲಿ ಈ ಮಾಹಿತಿಯನ್ನ ಪೂರ್ತಿಯಾಗಿ ಕೊಡ್ತೀವಿ. ಓಕೆನಾ? ರೈಟ್, ಮುಂದಿನ ಪ್ರಶ್ನೆಗೆ ಹೋಗ್ಬೋಣ. ಮುಂದಿನ ಪ್ರಶ್ನೆ ನೋಡಿ, 8ನೇ ಒಂದು ಪ್ರಶ್ನೆ ಇದೆ. 8th ಕ್ವಶನ್, 8ನೇ ಪ್ರಶ್ನೆ. ಈ ಮುಂದಿನ ಸಂಧಿಗಳು ಮತ್ತು ಉದಾಹರಣೆಗಳು ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದಾಗ ಸಂಧಿಗಳನ್ನ ಮತ್ತೊಂದು ಕಡೆ ಏನ್ ಮಾಡಿದ್ದಾರೆ, ಈ ಒಂದು ಪದಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಪದಗಳು ಅಂದ್ರೆ ಸಂಧಿಗಳು ಕರೆಕ್ಟ್ ಜೋಡಿ ಆಗಿದೆ ಅಂತ ನಾವು ಸೆಲೆಕ್ಟ್ ಮಾಡಬೇಕು. ಓಕೆ, ಫಸ್ಟ್ ಆಗಿ ಲೋಪ ಸಂಧಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೂಡಿದೊಗಲು ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಬಿಡಿಸಬೇಕು ನಾವು. ಮೂಡಿದ ಪ್ಲಸ್ ಒಗಲು ಏನಾಗುತ್ತೆ, ಮೂಡಿದೊಗಲು ಅಂತ ಆಯ್ತು. ಮೂಡಿದೊಗಲು ಅಂತ ಆಯ್ತು. ಇಲ್ಲೇನ್ ಮಾಡಿದೆ, ಮೂಡಿದ ಅ ಅನ್ನೋ ಸ್ವರ ಬಂದಿದೆ, ಇಲ್ಲಿ ಓ ಅನ್ನೋ ಸ್ವರ ಬಂದಿದೆ. ಸಂಧಿ ಪದದಲ್ಲಿ ಓ ಅಂತಕ್ಕಂಥ ಸ್ವರನೇ ಬಂದಿದೆ. ಇಲ್ಲಿ ಅರ್ಥ ಮಾಡಿ, ಸ್ವರದ ಮುಂದೆ ಸ್ವರ ಬಂದಿದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಪದದಲ್ಲಿ ಪೂರ್ವ ಪದದ ಕೊನೆ ಸ್ವರ ಏನಾಗಿದೆ, ಬಿಟ್ಟು ಹೋಗಿದೆ. ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಕೊನೆ ಸ್ವರವು ಸಂಧಿ ಪದದಲ್ಲಿ ಬಿಟ್ಟು ಹೋಗುವುದಕ್ಕೆ ನಾವು ಲೋಪಸಂಧಿ ಅಂತ ಕರಿತೀವಿ. ಹಾಗಾಗಿ ಮೂಡಿದೊಗಲು ಅಂತಕ್ಕಂಥದ್ದು ಲೋಪಸಂಧಿಗೆ ಸರಿಯಾದಂತಹ ಒಂದು ಉದಾಹರಣೆ ಆಗಿದೆ. ನೆಕ್ಸ್ಟ್ ನೋಡಿ, 2ನೇದು ಸವರ್ಣ ದೀರ್ಘ ಸಂಧಿ ನರೇಂದ್ರ ಅಂತ ಕೊಡ್ತಾರೆ. ಇಲ್ಲಿ ನರೇಂದ್ರ ಅಂತ ನೋಡಿದಾಗ ಇದನ್ನ ಬಿಡಿಸಿ ನೋಡಿ, ನರ ಪ್ಲಸ್ ಇಂದ್ರ ಅಂತ ಬಿಡಿಸ್ತೀವಿ. ಏನಾಯ್ತು ಅಂದಾಗ ನರೇಂದ್ರ ಅಂತ ಆಯ್ತು. ನರ ಪ್ಲಸ್ ಇಂದ್ರ ನರೇಂದ್ರ. ಓಕೆನಾ? ಇಲ್ಲಿ ಆಕಾರ ಇದೆ, ಇಲ್ಲಿ ಈಕಾರ ಇದೆ, ಇಲ್ಲೇನಾಗಿದೆ ಏಕಾರ ಇದೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆಕಾರ, ಈಕಾರ, ಏಕಾರ ಆಗಿದೆ. ಆ ಆಕಾರಗಳ ಮುಂದೆ ಈಕಾರಗಳು ಬಂದು ಏಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ ಆಗುತ್ತೆ ಹೊರತು ಸವರ್ಣ ದೀರ್ಘ ಸಂಧಿ ಆಗೋದಿಲ್ಲ. ಹಾಗಾಗಿ 2ನೇದು ತಪ್ಪಾಗಿದೆ. ಓಕೆನಾ? 3ನೇದಾಗಿ ಬನ್ನಿಸಿ, ಎಣ್ ಸಂಧಿ ಅಂತ ಇದೆ. ಇಲ್ಲಿ ಮಹೈಶ್ವರ್ಯ ಅಂತ ಇದೆ. ಓಕೆ ನೋಡಿ, ಮಹಾ ಪ್ಲಸ್ ಐಶ್ವರ್ಯ ಅಂತ ಬಿಡಿಸ್ತೀವಿ. ಏನಾಯ್ತು ಅಂದಾಗ ಮಹೈಶ್ವರ್ಯ ಅಂತ ಆಯ್ತು. ಇಲ್ಲಿ ಏನಾಗಿದೆ, ಆಕಾರ ಇದೆ, ಇಲ್ಲಿ ಐಕಾರ ಬಂದಿದೆ, ಇಲ್ಲೇನಾಗಿದೆ ಐಕಾರ ಬಂದಿದೆ. ಅಂದ್ರೆ ಆಕಾರಗಳ ಮುಂದೆ ಐಕಾರಗಳು ಬಂದು ಐಕಾರವು ಆದೇಶವಾಗಿ ಬಂದರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ವೃದ್ಧಿ ಸಂಧಿ ಅಂತ ಕರಿತೀವಿ. ನೋಡಿ, ಏನಂತ ಕರಿತೀವಿ, ವೃದ್ಧಿ ಸಂಧಿ ಅಂತ ಕರಿತೀವಿ. ಇಲ್ಲಿ ಎಣ್ ಸಂಧಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ತಪ್ಪಾಗಿದೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಡಿ ನೋಡಿ, ಚುತ್ವ ಸಂಧಿ ಅಂತ ಇದೆ. ಬೃಹತ್ ಛತ್ರ ಅಂತ ಕೊಟ್ಟಿದ್ದಾರೆ.
ಬೃಹತ್ ಬೃಹತ್ ಪ್ಲಸ್ ಛತ್ರ ಏನಾಯ್ತು ಅಂದಾಗ ಬೃಹತ್ ಛತ್ರ ಅಂತ ಆಯ್ತು. ಓಕೆ, ಇಲ್ಲಿ ನೋಡಿ ತ ವರ್ಗಾಕ್ಷರಗಳು ಬಂದಿದಾವೆ. ಅದೇ ರೀತಿಯಾಗಿ ಸಂಧಿ ಪದದಲ್ಲಿ ಏನಾಗಿದೆ, ಚ ವರ್ಗಾಕ್ಷರ ಬಂದಿದೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಪೂರ್ವ ಪದದ ಕೊನೆಯಲ್ಲಿರುವಂತಹ ತ ವರ್ಗಾಕ್ಷರಗಳಿಗೆ ಸಂಧಿ ಪದದಲ್ಲಿ ಚ ವರ್ಗಾಕ್ಷರಗಳು ಬಂದರೆ ಅದಕ್ಕೆ ನಾವು ಚುತ್ವ ಸಂಧಿ ಅಂತ ಕರಿತೀವಿ. ಹಾಗಾಗಿ ಇದು ಸಹ ಸರಿಯಾಗಿದೆ. ಓಕೆನಾ? ಈಗ ಬನ್ನಿ ಆನ್ಸರ್ ಯಾವುದು ಅಂತ ನೋಡಿದಾಗ ಎ ಮತ್ತು ಡಿ ಇಲ್ಲಿ ಸರಿಯಾಗಿ ಇರ್ತಕ್ಕಂಥದ್ದು. ಎ ಮತ್ತು ಡಿ ಎಲ್ಲಿದೆ ಆಪ್ಷನ್ ಅಂತ ಅಂದಾಗ ಆಪ್ಷನ್ ಬಿ ನಲ್ಲಿದೆ ನೋಡಿ. ಸೆಕೆಂಡ್ ಆಪ್ಷನ್ ಅಲ್ಲಿ ಸರಿಯಾದಂತಹ ಒಂದು ಉತ್ತರ ಇದೆ. ಓಕೆನಾ? ಹೀಗೆ ನೀವೇನ್ ಮಾಡ್ಬೇಕು, ನಿಧಾನವಾಗಿ ಒಂದೊಂದು ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಓಕೆ ರೈಟ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ. ಓಕೆ, ಏನಿಲ್ಲ, ತುಂಬಾ ಸಿಂಪಲ್ ಆಗಿ ಕೇಳಿದಾರೆ 9ನೇ ಪ್ರಶ್ನೆಯನ್ನ. ನಿಮ್ಮನ್ನು ಕೇಳಿರ್ತಕ್ಕಂಥದ್ದೇನು ಅಂತ ಅಂದಾಗ ತಟ್ಟೀಕ, ಇದನ್ನ ಏನ್ ಮಾಡಬೇಕು ನೀವು, ಬಿಡಿಸಿ ಬರೆಯುವ ಕ್ರಮ ಅಂತ ಕೇಳಿದ್ದಾರೆ. ಓಕೆ, ಇದನ್ನ ಬಿಡಿಸಬೇಕು ಅಂತ ಹೇಳಿರ್ತಕ್ಕಂಥದ್ದಷ್ಟೇ, ಏನೇನಿಲ್ಲ. ಓಕೆ, ಸಂಧಿಯನ್ನ ಪದಗಳನ್ನ ಕೊಟ್ಟು ಬಿಡಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ತತ್ ಪ್ಲಸ್ ಟೀಕಾ ಅಂತ ಬಿಡಿಸ್ತೀವಿ. ತತ್ ಪ್ಲಸ್ ಟೀಕಾ ತಟ್ಟೀಕಾ ಅಂತ ಆಗುತ್ತೆ. ಹಾಗಾಗಿ ಇದನ್ನ ಬಿಡಿಸುವ ರೀತಿ ಗೊತ್ತಿರ್ಲಿ, ಈಸಿ ಆಗಿದೆ. ಇನ್ನು ಮುಂದೆ 10ನೇ ಒಂದು ಪ್ರಶ್ನೆಗೆ ಹೋಗ್ಬೋಣ. 10ನೇ ಒಂದು ಪ್ರಶ್ನೆ ನೋಡಿ, ಈ ಪ್ಲಸ್ ಉದಕ ಇದನ್ನ ಕೂಡಿಸಿ ಬರೆದಾಗ ಕೆಳಕಂಡ ಯಾವ ಸಂಧಿಯಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ ರೈಟ್, ಈ ಪ್ಲಸ್ ಉದಕ ಅಂತ ಕೊಟ್ಟಿದ್ದಾರೆ. ಇದನ್ನ ನೋಡಿ, ಈ ಪ್ಲಸ್ ಉದಕವನ್ನ, ಓಕೆ ಕರೆಕ್ಟ್ ಹೇಳಬೇಕು ಅಂದ್ರೆ ಈ ಪ್ಲಸ್ ಉದಕ ಅಂತ ಹಾಕ್ಬಾರ್ದದ. ಅದೇನಾಗ್ಬೇಕು ಅಂದ್ರೆ ಇದು ಪ್ಲಸ್ ಉದಕ ಅಂತ ಹಾಕ್ಬೇಕು. ಇದು ಪ್ಲಸ್ ಉದಕ ಅಂತ ಆದಾಗ ಏನಾಗುತ್ತೆ ಅಂದ್ರೆ ಈ ಉದಕ ಅಂತ ಆಗುತ್ತೆ. ಈ ಉದಕ, ಇದು ಪ್ಲಸ್ ಉದಕ, ಈ ಉದಕ ಅಂತ ಆಗುತ್ತೆ. ಓಕೆ, ಬಟ್ ಅವ್ರೇನ್ ಮಾಡಿದ್ದಾರೆ, ಈ ಪ್ಲಸ್ ಉದಕ ಅಂತಾನೆ ಕೊಟ್ಟಿದ್ದಾರೆ. ಈ ಉದಕ ಅಂತ ಆಗುತ್ತೆ. ಓಕೆ, ಈ ಪ್ಲಸ್ ಉದಕ, ಈ ಉದಕ. ಓಕೆನಾ? ಇಲ್ಲಿ ಏನಾಗಿದೆ ಅಂತ ನೋಡಿದಾಗ ನೋಡಿ, ಈ ಉದಕ ಅಂತ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಇಲ್ಲಿ ಈ ಬಂದಿದೆ, ಇಲ್ಲಿ ಹೂ ಬಂದಿದೆ. ಇಲ್ಲಿ ಈ ಉದಕ ಅಂತ ಆದಾಗ ವ ಅಂತಕ್ಕಂಥದ್ದು ಹೊಸದಾಗಿ ಬಂದು ಆಗಮ ಆಗಿದೆ. ವ ಅಥವಾ ಯಾಕಾರವು ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ವ ಅಥವಾ ಯಾಕಾರವು ಹೊಸದಾಗಿ ಆಗಮವಾದರೆ ಅದಕ್ಕೆ ನಾವೇನಂತ ಕರಿತೀವಿ ನೋಡಿ, ಯಾಕಾರಾಗಮವಾದರೆ ಯಕಾರಾಗಮ, ವಾಕಾರಾಗಮವಾದರೆ ವಕಾರಾಗಮ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲೂ ಸಹ ಏನಾಗಿದೆ, ವ ಅಂತಕ್ಕಂಥದ್ದು ಆಗಮ ಆಗುತ್ತೆ. ಹಾಗಾಗಿ ಇದು ಯಾವ ಒಂದು ಸಂಧಿಗೆ ಉದಾಹರಣೆ ಆಗುತ್ತೆ ಅಂದಾಗ ಆಗಮ ಸಂಧಿಗೆ ಉದಾಹರಣೆ ಆಗುತ್ತೆ ನೋಡಿ. ಆಗಮ ಸಂಧಿಗೆ ಉದಾಹರಣೆ ಆಗುತ್ತದೆ. ಓಕೆನಾ? ರೈಟ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ 11ನೇ ಪ್ರಶ್ನೆ ಇದೆ ನೋಡಿ. 11ನೇ ಒಂದು ಪ್ರಶ್ನೆ ಇದೆ. ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆಯು ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ? ಇದನ್ನ ನೋಡಿದಾಗ ನೀವ್ ಏನೇನೋ ಅಂತ ಅನ್ಕೊಂಡ್ಬಿಡೋದಲ್ಲ, ಏನಿಲ್ಲ. ಇಲ್ಲಿ ಆದೇಶ ಸಂಧಿಗೆ ಸಂಬಂಧಪಟ್ಟಂತೆ ಕೇಳಿರುವ ಪ್ರಶ್ನೆ. ಓಕೆ ವಿದ್ಯಾರ್ಥಿಗಳೇ, ನಿಮಗ್ ಗೊತ್ತಿರಬೇಕಾಗಿದ್ದು ಒಂದು ಹೇಳ್ತೀನಿ ಕೇಳಿ. ಯಾವುದೇ ಪರೀಕ್ಷೆಗೆ ಹೋದಾಗ ನನಗೆ ಎಲ್ಲಾ ಗೊತ್ತು ಅಂತ ಹೋದ್ರೂ ತಪ್ಪಾಗ್ತೀರಿ. ಕ್ವಶನ್ ಪೇಪರ್ ನೋಡೋವಾಗ ಎಲ್ಲಾ ತಪ್ಪು ಕೊಟ್ಬಿಟ್ಟಿದಾರಲ್ಲ ಅಂತ ಅನ್ಕೊಂಡಾಗ್ಲೂ ತಪ್ಪಾಗ್ತೀರಾ. ಕ್ಯಾಶುಯಲ್ ಆಗಿ ಆರಾಮಾಗಿ ಹೋಗಿ ಪತ್ರಿಕೆ ಹೇಗಿದೆ ನೋಡೋಣ ಅಂತೇಳಿ ಸ್ವಲ್ಪ ಕೂಲ್ ಆಗಿ ಪೇಪರ್ ಅನ್ನ ನೋಡಿ. ಆಗ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಪ್ರಶ್ನೆಗಳನ್ನು ಅಷ್ಟೇ ಸ್ವಲ್ಪ ನಿಧಾನವಾಗಿನೇ ಓದಿ, ಜೋರಾಗೆಲ್ಲ ಓದಕ್ ಹೋಗ್ಬೇಡಿ. ಓಕೆ ನೋಡಿ, ಇದನ್ನ ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆ ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ ಅಂತ ಓದಿದ್ರೆ ಏನೋ ಅರ್ಥ ಆಗಂಗಿಲ್ಲ. ಮತ್ತೆ ಇದನ್ನ ನಿಧಾನವಾಗಿ ಓದ್ ನೋಡು. ಕನ್ನಡ ಸಂಧಿಗಳಲ್ಲಿ ಅಂದ್ರೆ ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆಯು ಅಂದ್ರೆ ಆದೇಶ ಸಂಧಿಗೆ ಸಂಬಂಧಪಟ್ಟಂತೆ ಏನೋ ಕೇಳಿದ್ದಾರೆ. ಆದೇಶವಾಗುವಿಕೆಯು ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ ಅಂದ್ರೆ ಆದೇಶ ಆಗ್ಬೇಕಾದ್ರೆ ಏನ್ ನಿಯಮವನ್ನ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಆದೇಶ ಸಂಧಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಆನ್ಸರ್ ಮಾಡಬಹುದು. ನೋಡಿ, ಇಲ್ಲಿ ಉತ್ತರ ಪದದ ಅಂತ್ಯದಲ್ಲಿರುವಂತಹ ಸ್ವರ ಮಾತ್ರ ಬದಲಾಗುತ್ತದೆ. ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಎರಡನೇದೇನಾಗಿದೆ, ಉತ್ತರ ಪದದ ಆದಿಯಲ್ಲಿರುವಂತಹ ವ್ಯಂಜನ ಮಾತ್ರ ಬದಲಾಗುತ್ತದೆ. ಎರಡನೇ ಹೇಳಿಕೆ. ಓಕೆ, ಮೂರನೇದಾಗಿ
ಪೂರ್ವ ಪದದ ಅಂತ್ಯದಲ್ಲಿರುವಂತಹ ಸ್ವರ ಮಾತ್ರ ಬದಲಾಗುತ್ತೆ. ಅದೇ ಪೂರ್ವ ಪದದ ಆದಿಯಲ್ಲಿರುವಂತಹ ವ್ಯಂಜನ ಮಾತ್ರ ಬದಲಾಗುತ್ತದೆ ಅಂತ ಇದೆ. ಓಕೆ, ಒಂದು ಗೊತ್ತಿರಬೇಕಾಗಿದ್ದೇನು ಅಂದ್ರೆ, ಫಸ್ಟ್ ಆಫ್ ಆಲ್ ಆದೇಶ ಸಂಧಿ ಅಂತ ಅಂದಾಗ ಆದೇಶ ಸಂಧಿಯು ಕನ್ನಡದ ವ್ಯಂಜನ ಸಂಧಿ. ಓಕೆ, ಆದೇಶ ಸಂಧಿ ಏನಾಗುತ್ತೆ? ಕನ್ನಡದ ವ್ಯಂಜನ ಸಂಧಿ. ಸ್ವರಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ಹಾಗಾಗಿ ವ್ಯಂಜನಕ್ಕಷ್ಟೇ ಸಂಬಂಧ ಇದೆ. ರೈಟ್. ಹಾಗಾದ್ರೆ ಇಲ್ಲಿ ಏನಾದ್ರೂ ಆಗುತ್ತಾ ನೋಡಿ, ಸ್ವರ ಅಂತ ಇರೋದು ಏನಿದೆ, ಸ್ವರ ಅನ್ನೋದು ಇದಕ್ಕಾಗಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಹಾಗಾಗಿ ಆಪ್ಷನ್ ಎ ಎಲಿಮಿನೇಷನ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ? ಸ್ವರ ಇದೆ ಅಲ್ಲಿ, ಹಾಗಾಗಿ ಇದು ಎಲಿಮಿನೇಷನ್ ಆಗುತ್ತೆ. ಇನ್ನ ಎರಡನೇದ ನಾಲ್ಕನೇದ ಆನ್ಸರ್ ಅಂತ ನೋಡ್ಬೇಕು. ಓಕೆನಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಬಿಡಿ. ರಸ ಪ್ಲಸ್ ಕಬ್ಬು ಅಂತ ಇದೆ. ಏನಾಯ್ತು ಅಂತ ಕೇಳಿದಾಗ ರಸಗಬ್ಬು ಅಂತ ಆಯ್ತು. ರಸ ಪ್ಲಸ್ ಕಬ್ಬು, ರಸಗಬ್ಬು. ಇಲ್ಲಿ ನೋಡಿ, ಇದನ್ನ ಪೂರ್ವ ಪದ ಅಂತೀವಿ, ಇದನ್ನ ಉತ್ತರ ಪದ ಅಂತೀವಿ. ಉತ್ತರ ಪದದ ಮೊದಲಲ್ಲಿರುವಂತಹ ಕಾಗೆ ಸಂಧಿ ಪದದಲ್ಲಿ ಏನಾಗಿದೆ? ಗಾವು ಆದೇಶವಾಗಿ ಬಂದಿರುತ್ತದೆ. ಹಾಗಾಗಿ ಎಲ್ಲಿ ಬದಲಾವಣೆ ಆಗುತ್ತೆ ಅಂದಾಗ ಉತ್ತರ ಪದದ ಮೊದಲಲ್ಲಿ ವ್ಯಂಜನ ಇರುತ್ತೆ, ಆ ಒಂದು ವ್ಯಂಜನ ಬದಲಾಗಿರುತ್ತದೆ. ಬನ್ನಿ ಇಲ್ಲಿ ಆಪ್ಷನ್ ಎರಡೇನಿದೆ? ಉತ್ತರ ಪದದ ಆದಿಯಲ್ಲಿ ಇರುವಂತಹ, ಎಸ್, ಉತ್ತರ ಪದದ ಆದಿ ಅಂದ್ರೆ ಮೊದಲು. ಇಲ್ಲೇ ಉತ್ತರ ಪದದ ಆದಿಯಲ್ಲಿರುವಂತಹ ವ್ಯಂಜನ ಮಾತ್ರ ಏನಾಗುತ್ತೆ? ಇಲ್ಲಿ ಬದಲಾವಣೆಯನ್ನ ಹೊಂದುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದಾಗ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಓಕೆನಾ? ರೈಟ್. ಮುಂದಿನ ಒಂದು ಪ್ರಶ್ನೆಗೆ ಹೋಗ್ಬೋಣ. ನೋಡಿ, 12ನೇ ಒಂದು ಪ್ರಶ್ನೆಗೆ ಬನ್ನಿ. 12ನೇ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, 12ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳ ಸರಿಯಾಗಿ ಹೊಂದಾಣಿಕೆಯಾದಂತಹ ವಿಭಕ್ತಿ ಮತ್ತು ಪ್ರತ್ಯಯಗಳನ್ನ ಜೋಡಿಸಿ. ಓಕೆ, ಜೋಡಿಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲೇನೋ ಮಾಡಿಲ್ಲ, ಪದಗಳನ್ನ ಕೊಟ್ಟಿದ್ದಾರೆ, ಆ ಪದಗಳಿಗೆ ವಿಭಕ್ತಿಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಹೇಳಿ ನಾವು ಏನ್ ಮಾಡಬೇಕು? ಗುರುತಿಸಬೇಕು. ಓಕೆನಾ? ರೈಟ್. ಇಲ್ಲಿ ಬನ್ನಿ, ಊರುಗಳಲ್ಲಿ ಅಂತ ಇದೆ. ಊರುಗಳಲ್ಲಿ ಅನ್ನೋದು ಇಲ್ಲೇನಾಗಿದೆ? ಅಲ್ಲಿ ಅಂತ ಬಂದಿದೆ. ಅಲ್ಲಿ ಅನ್ನತಕ್ಕಂಥದ್ದು ಯಾವ ವಿಭಕ್ತಿ? ಸಪ್ತಮಿ ವಿಭಕ್ತಿ ಆಗಿರುತ್ತೆ, ಗೊತ್ತಿರಲಿ. ಪ್ರಥಮವು ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಸಂಬೋಧನಾ ಇದೆ ಎ ಅಥವಾ ಇರ ಅಂತೀವಿ, ಆದ್ರೆ ಅದನ್ನ ಕೌಂಟ್ ಮಾಡೋದಿಲ್ಲ. ಓಕೆನಾ? ಇಲ್ಲಿ ಊರಲ್ಲಿ ಅಲ್ಲಿ ಅಂತ ಇದೆ. ಅಲ್ಲಿ ಅಂತಕ್ಕಂಥದ್ದು ಯಾವ ವಿಭಕ್ತಿ ಅಂದ್ರೆ ಸಪ್ತಮಿ ವಿಭಕ್ತಿ ಆಗಿದೆ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ದ್ವಿತೀಯ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪಾಗಿದೆ. ನೆಕ್ಸ್ಟ್ ಬನ್ನಿ, ಹುಡುಗನು ಪುಸ್ತಕವನ್ನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ವಿಭಕ್ತಿ ಬಂದಿದೆ ಅಂದ್ರೆ ಅನ್ನು ಬಂದಿದೆ. ಅನ್ನು ದ್ವಿತೀಯ ವಿಭಕ್ತಿ ಆಗಿರುತ್ತೆ, ಆದ್ರೆ ಇಲ್ಲೇನಾಗಿದೆ? ತೃತೀಯ ವಿಭಕ್ತಿಯನ್ನ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪಾಗಿದೆ. ಓಕೆನಾ? ಇನ್ನ ಇಲ್ಲಿ ದೆಸೆಯಿಂದ ಅಂತ ಕೊಟ್ಟಿದ್ದಾರೆ. ದೆಸೆಯಿಂದ ಅಂತಕ್ಕಂಥದ್ದು ಪಂಚಮಿಯ ವಿಭಕ್ತಿ ಆಗಿರುತ್ತೆ. ಪಂಚಮಿ ವಿಭಕ್ತಿ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿದೆ. ಇನ್ನ ಕಣಜದಲ್ಲಿ ಇಲ್ಲೂ ಅಷ್ಟೇ ಅಲ್ಲಿ ಅಂತ ಬಂದಿದೆ. ಅಲ್ಲಿ ಅಂತ ಬಂದಿದ್ರೆ ಅದೇನಾಗುತ್ತೆ? ಸಪ್ತಮಿ ವಿಭಕ್ತಿ ಆಗುತ್ತೆ. ಆದ್ರೆ ಇಲ್ಲೇನ್ ಮಾಡಿದ್ದಾರೆ? ಷಷ್ಠಿ ವಿಭಕ್ತಿ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಅಂದಾಗ ಆಪ್ಷನ್ 3 ಮೂರನೇದೇನಾಗಿದೆ? ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಆಗಿದೆ. ಓಕೆನಾ? ರೈಟ್. ಮುಂದಿನ ಒಂದು ಪ್ರಶ್ನೆ, 13ನೇ ಒಂದು ಪ್ರಶ್ನೆಗೆ ಹೋಗೋಣ. 13ನೇ ಕ್ವಶನ್ ಏನಿದೆ ಅಂತ ನೋಡಿದಾಗ ನೋಡಿ, ಇಲ್ಲಿ 13ನೇ ಪ್ರಶ್ನೆ, ದ್ವಿತೀಯ ವಿಭಕ್ತಿಯ ಕಾರಕವನ್ನ ಹೆಸರಿಸಿ. ಇದು ಅಷ್ಟೇ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತೆ ಕೇಳಲಾದಂತಹ ಒಂದು ಪ್ರಶ್ನೆ ಆಗಿದೆ. ಕೇಳಿರ್ತಕ್ಕಂಥದ್ದೇನು? ದ್ವಿತೀಯ ವಿಭಕ್ತಿಯ ಕಾರಕ. ಓಕೆ, ಕಾರಕಗಳನ್ನ ಕೇಳಿದ್ದಾರೆ. ಓಕೆ, ಕಾರಕಗಳು ಪ್ರಥಮ ಯಾವುದು ಅಂತ ಕೇಳಿದಾಗ ಕರ್ತೃ ಆಗುತ್ತೆ. ಎರಡನೇದು ಯಾವುದು ಅಂದ್ರೆ ಕರ್ಮ, ಮೂರನೇದು ಕರಣ, ನಾಲ್ಕನೇದು ಸಂಪ್ರದಾನ, ಐದನೇದು ಅಪದಾನ, ಆರನೇದು ಸಂಬಂಧ, ಏಳನೇದು ಅಧಿಕರಣ ಅಂತ ಹೇಳಿ ಬರಲಾಗುತ್ತೆ. ಓಕೆ, ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು ಅಂದ್ರೆ ದ್ವಿತೀಯ ವಿಭಕ್ತಿಯ ಕಾರಕ ಯಾವುದು ಅಂತ ಹೇಳಿ. ದ್ವಿತೀಯ ವಿಭಕ್ತಿಯ ಕಾರಕ ಯಾವ್ದಾಗಿರುತ್ತೆ ಅಂದ್ರೆ ಕರ್ಮ ಆಗಿರುತ್ತೆ. ಕರ್ಮವು ದ್ವಿತೀಯದ
ಒಂದ ಕಾರಕ ಆಗಿದೆ. ತುಂಬಾ ಸಿಂಪಲ್ ಆಗಿದೆ, ಸಿಂಪಲ್ ಪ್ರಶ್ನೆನೆ, ಹಾಗಾಗಿ ಇದು ನಿಮ್ಗೆ ಆನ್ಸರ್ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ನೋಡಿ 14ನೇ ಒಂದು ಕ್ವಶನ್ ಬಂದ್ಬಿಡಿ. ಈ ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿ ಎಂಬ ಅರ್ಥ ಸಾದೃಶ್ಯವನ್ನ ಒಳಗೊಂಡಿರುವಂತಹ ನುಡಿಗಟ್ಟು ಯಾವುದು? ನುಡಿಗಟ್ಟು ಅಂತ ಅಂದಾಗ ಒಳ ಅರ್ಥವನ್ನ ಕೊಡುತ್ತದೆ, ಗೊತ್ತಿರ್ಲಿ. ಮೇಲಿನ ಅರ್ಥವನ್ನ ಹೇಳ್ತಕ್ಕಂಥದ್ದಲ್ಲ, ವಾಕ್ಯವು ಒಂದು ಹೇಳಿದ್ರೆ ಅದರ ಒಳ ಅರ್ಥನೇ ಮತ್ತೊಂದಿರುತ್ತೆ. ಆ ಒಂದು ಒಳ ಅರ್ಥವನ್ನ ತಿಳಿದುಕೊಂಡು ನಾವಿಲ್ಲಿ ಹೇಳಬೇಕಾಗಿರುತ್ತೆ. ಇಲ್ಲಿ ಅರ್ಥ ಮಾಡಿ ಇಲ್ಲಿ ಕೇಳಿರ್ತಕ್ಕಂಥದ್ದೇನು? ನಿಖರವಲ್ಲದ ಸುದ್ದಿ ಅಂತ ಹೇಳಿ. ಅಂದ್ರೆ ನಿಖರವಲ್ಲದ ಸುದ್ದಿ ಅಂತ ಅಂದಾಗ ಗಾಳಿಗೆ ತೂರು ಅಂತ ಇದೆ, ಗಾಳಿ ಗೋಪುರ ಅಂತ ಇದೆ, ಗಾಳಿ ಹಾಕು ಅಂತ ಇದೆ, ಗಾಳಿ ಸಮಾಚಾರ ಅಂತ ಇದೆ. ಓಕೆನಾ? ನಿಖರವಾಗಿ ಇಲ್ಲದೆ ಇರೋದು ಅಂದಾಗ ಅದು ಗಾಳಿಯ ಸಮಾಚಾರ ಆಗಿರುತ್ತೆ. ಓಕೆ, ಗಾಳಿಯ ಸಮಾಚಾರ ಆಗಿರುತ್ತೆ ಅಂತ ಹೇಳ್ತೀವಿ. ನಿಖರವಲ್ಲದ ಸುದ್ದಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಇಲ್ಲದೆ ಇರತಕ್ಕಂಥದ್ದು ಅಂತ. ಗಾದೆ ಮಾತುಗಳು ಒಂದಷ್ಟನ್ನು ಈ ನುಡಿಗಟ್ಟುಗಳನ್ನ ಏನ್ ಮಾಡಬೇಕು, ಒಂದಷ್ಟನ್ನ ತಿಳಿದುಕೊಂಡಿರ್ಬೇಕಾಗುತ್ತೆ ನೀವು. ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್. ಮತ್ತೊಂದು ನುಡಿಗಟ್ಟು ಇಲ್ಲೇ ಇದೆ ನೋಡಿ. ಗುಡಾರ ಎತ್ತು ಎಂಬ ನುಡಿಗಟ್ಟಿನ ಅರ್ಥವನ್ನ ಈ ಕೆಳಗಿನ ಯಾವ ಪದವು ಸಮರ್ಥಿಸುತ್ತದೆ? ಏನ್ ಗುಡಾರ ಎತ್ತು ಅಂತ ಅಂದ್ರೆ ನಾವು ಕ್ಯಾಶುಯಲ್ ಹೇಳ್ತೀವಲ್ಲ, ಅವನು ಎಲ್ಲಾ ಕೆಲಸ ಮುಗೀತು ಎತ್ತದ ಗುಡಾರ ಅಂತೀವಿ ನಾವು. ಏನು ಗುಡಾರ ಎತ್ತೋದು ಅಂತ ಅಂದಾಗ ತುಂಬಾ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಅಲ್ಲಿಂದ ಹೊರಡು ಅಂತ. ಓಕೆ, ಗುಡಾರ ಎತ್ತು ಅಂತ ಅಂದಾಗ ಅಲ್ಲಿಂದ ಹೊರಡು ಅಂತಕ್ಕಂತಹ ಒಂದು ಉತ್ತರವನ್ನ ಕೊಡುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ತೀವಿ. ಅಂದ್ರೆ ನುಡಿಗಟ್ಟುಗಳ ಮೇಲೇನೂ ಸಹ 2 ಕ್ವಶನ್ ಆಗಿದಾವೆ. ನುಡಿಗಟ್ಟುಗಳನ್ನು ನೀವು ಓದಬೇಕಾಗಿರುತ್ತೆ. ನೋಡಿ, ಈ ಒಂದು ವಿಡಿಯೋನಲ್ಲಿ ನಿಮಗೆ 15 ಪ್ರಶ್ನೆಗಳ ಒಂದು ವಿಚಾರಗಳನ್ನ ಹೇಳಿದ್ದೀನಿ. ಇನ್ನ ಹೊಸ ಹೊಸ ವಿಚಾರಗಳೆಲ್ಲವೂ ಸಹ ನಿಮ್ಗೆ ಏನಾಗುತ್ತೆ, ನಮ್ಮ ಒಂದು ಕ್ಲಾಸಸ್ ಅಲ್ಲಿ ಸಿಗುತ್ತೆ. ಆ ಒಂದು ಕ್ಲಾಸಸ್ಗೆ ತಪ್ಪದೆ ಎಲ್ಲರೂ ಸಹ ಅಡ್ಮಿಷನ್ ಅನ್ನ ಆಗ್ಬೋದಾಗಿರುತ್ತೆ. ಇನ್ನ ಮುಂದಿನ ಒಂದು ವಿಡಿಯೋ ನಿಮ್ಗೆ ನಮ್ಮ ಒಂದು ಶಾಂತ ಮಾರ್ಗ ಕ್ಲಾಸಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.